ಒಳಗೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಇರಲಿಕ್ಕೆ ಪೈಪೋಟಿ ನಡೆದ. ಆ ಪೈಪೋಟಿ ಒಳಗೆ ಯಾರು ಜಾಸ್ತಿ ಬಿ ಜೆ ಪಿಗೆ ಮೋದಿಯವರಿಗೆ RSSಗೆ ಬೈತಾರ ಅವರಿಗೆ ಕೊಡ್ತಾರ ಅನ್ನುವಂಥ ಒಂದು ಮಾನಸಿಕತೆ ಕಾಂಗ್ರೆಸ್ ಪಾರ್ಟಿ ಒಳಗದ. ಅದಕ್ಕೆ ಬಾಯಿ ಬಂದಂಗೆ ಮಾತಾಡೋದು. ನರೇಂದ್ರ ಅವರು ಕೆಲವರು ಆಗಬೇಕಂತ ಪ್ರಯತ್ನ ಮಾಡಿದ್ರೆ ಇದ್ದವರು ಉಳಿಬೇಕಂತ ಹೇಳಿ ಮೋದಿಯವರಿಗೆ ಮತ್ತು ಒಬ್ಬ ಯುವ ಸಂಸತ್ ಸದಸ್ಯನಿಗೆ ಬಾಯಿಗೆ ಬಂದಂಗೆ ಅಂದರೆ ಸಾರ್ವಜನಿಕ ಜೀವನದ ಮಟ್ಟವನ್ನು ಅದರದ ಒಂದು ಘನತೆಯನ್ನು ಕಾಪಾಡಲಾರದಂತೆ ಮುಖ್ಯಮಂತ್ರಿ ಸ್ಥಾನವನ್ನು ಉಳಿಸ್ಕೊಳ್ಳಿಕ್ಕೆ ಒಬ್ಬರು ಪೈಪೋಟಿ ಮಾಡ್ತಾಯಿದ್ರೆ ಅವರು ಖಾಲಿ ಮಾಡಬಹುದಾದಂಥ ಜಾಗಕ್ಕೆ ಬರಲಿಕ್ಕೆ ಮೋದಿಯವರನ್ನ ಮತ್ತು ಭಾರತೀಯ ಜನತಾ ಪಾರ್ಟಿ RSSನ್ನು ಬೈಯುವಂಥ ಒಂದು ಕಾಂಪಿಟೇಷನ್ ಕಾಂಗ್ರೆಸ್ ಪಾರ್ಟಿ ಒಳಗೆ ನಡೆದ. ಇದ್ರಾಗ ಬೇರೆ ಏನು ಭಾಳ ಅರ್ಥ ಇದೆ ಅಂತ ನನಗೆ ಅನಿಸಲ್ಲ. ಹಾಗಾಗಿ ಆದರೆ ಇಡೀ ದೇಶದೊಳಗೆ ನಿಮ್ಮ ಈ ಒಂದು ವ್ಯವಹಾರದ ಕಾರಣದಿಂದಾಗಿ ನೀವು ಅತ್ಯಂತ ಕನಿಷ್ಠ ಮಟ್ಟವನ್ನು ಅಂದರೆ ಪೊಲಿಟಿಕಲಿ ಸಂಖ್ಯಾದೃಷ್ಟಿಯಿಂದ ಕನಿಷ್ಠ ಮಟ್ಟವನ್ನು ನೀವು ಇವತ್ತು ಮುಟ್ಟಿದ್ದೀರಿ. ಇನ್ನೂ ಬುದ್ಧಿ ಬರಲಿಲ್ಲ ಅಂದರೆ ಈಗ ಕರ್ನಾಟಕ, ತೆಲಂಗಾಣ, ಹಿಮಾಚಲ್ ಪ್ರದೇಶ 3 ರಾಜ್ಯ ಇದೆ. ಅಲ್ಲಿಂದನೂ ನಿಮ್ಮನ್ನು ಕಿತ್ತಿ ಅರಬ್ಬಿ ಸಮುದ್ರಕ್ಕೆ ರಾಜಕೀಯವಾಗಿ ನಿಮ್ಮನ್ನು ಜನ ಬಿಸಿ ಹಾಕ್ತಾರೆ. ಸರ್, ಈಗ BK ಹರಿಪ್ರಸಾದ್ ಅವರು ಹೇಳಿಕೆ ಸರ್ ಡ್ಯಾನ್ಸ್ ಮಾಡೋಕ್ಕಷ್ಟೇ ಸೀಮಿತ ಆಗಿರೋ RSS ಹುಡುಗರು ನೋಡ್ರಿ, ಅವರು ಗಣೇಶನ ಹಬ್ಬದ ಬಗ್ಗೆ ಮಾತನಾಡಿದ್ದಾರೆ. ಅವ್ರಿಗೆ ಬೇರೆ ಧರ್ಮದ ಬಗ್ಗೆ ಮಾತಾಡನ್ರಿ. ಕಾಂಗ್ರೆಸ್ ಪಾರ್ಟಿ ಒಳಗೆ ಹಿಂದೂ ಪದ್ಧತಿಗಳ ಬಗ್ಗೆ ಬೈಲಿಕ್ಕೆ ಭಾಳ ತುದಿಗಾಲ ಮೇಲೆ ನಿಂತಿರ್ತಾರೆ. ಅವರು ಸಾಬ್ ರೋಡ್ ಸಂಬಂಧ ಏನು ಬೇಕಾದ್ ಮಾಡ್ತಾರೆ. ಮತ್ತು ನನಗೆ ಅನಿಸೋದು ಆ ವ್ಯಕ್ತಿ ಯಾರ ಹೆಸರು ನೀವು ಹೇಳಿದಿರಲ್ಲ ಆತನ ಬಗ್ಗೆ ನೀವು ದಯಮಾಡಿ ನನಗೆ ರಿಯಾಕ್ಷನ್ ಕೇಳಬೇಡ್ರಿ. ಅವ್ರು ಸಿದ್ದರಾಮಯ್ಯನವ್ರು ಚಡ್ಡಿ ನೋಡ್ಲಿಕ್ಕೆ ಹೊಂಟಿದ್ರು. ನಿಮಗೆಲ್ಲ ನೆನಪಿರ್ಬೇಕು. ಲುಂಗಿ ಒಳಗೆ ಚಡ್ಡಿ ಯಾವುದಂತ ಸಿದ್ದರಾಮಯ್ಯನ ಬಗ್ಗೆ ಹೇಳಿದ್ರು ಅವ್ರು. ಮತ್ತು ಈ ಮಂದಿ ಚಡ್ಡಿ ನೋಡೋರ ಬಗ್ಗೆ ನಾವು ರಿಯಾಕ್ಟ್ ಮಾಡ್ಬೇಕಾ ಇನ್ನು? ಥ್ಯಾಂಕ್ ಯು ಸರ್.